ಲೇಡೀಸ್ ಅಂಡ್ ಜೆಂಟಲ್ಮನ್, ದಲಿತ ಒಳ ಮೀಸಲಾತಿಯ ಕೂಗು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದಲಿತ ಒಳ ಮೀಸಲಾತಿಯ ಕುರಿತಂತೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಇಂದು ನಡೆಯಬೇಕಾಗಿದ್ದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ರದ್ದು ಮಾಡಲಾಗಿದೆ. ಹಾಗಿದ್ರೆ ಯಾಕಾಗಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ರದ್ದಾಯಿತು? ಇದೆಲ್ಲದರ ಅಪ್ಡೇಟ್ಸ್ ನಾನು ನೀಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಇಂದು ಕ್ಯಾಬಿನೆಟ್ ಮೀಟಿಂಗ್ ನಡಿಬೇಕಿತ್ತು. ಆದರೆ ಈ ಮೀಟಿಂಗ್ ಅನ್ನ ರದ್ದುಗೊಳಿಸಲಾಗಿದೆ. ಯಾಕಪ್ಪ ಹಾಗಿದ್ರೆ ರದ್ದುಗೊಳಿಸಲಾಯಿತು? ಯಾಕಂತೇಳಿದ್ರೆ ಈ ಒಂದು ದಲಿತ ಒಳ ಮೀಸಲಾತಿ ಕುರಿತಂತೆ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಕೂಗಾಗಿರ್ಬೋದು, ಇದೆಲ್ಲವೂ ಕೂಡ ಕೇಳ್ತಾನೆ ಇದೆ. ಹಾಗಿದ್ರೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ನಡಿಬೇಕಾಗಿತ್ತು, ಆದರೆ ಅದನ್ನ ರದ್ದು ಮಾಡಲಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯ ಕಾರಣವನ್ನ ನೀಡಿ ಈ ಒಂದು ವಿಶೇಷವಾಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 9ಕ್ಕೆ ಉಭಯ ಕ್ಷೇತ್ರಗಳ ಅಂತ ಹೇಳಿದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲೆಯ ಬೈ ಎಲೆಕ್ಷನ್ ನಡೆಯೋದಕ್ಕೆ ಇದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 9ರ ನಂತರ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸುವಂತ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಂದ್ರೆ ಇವತ್ತು ಈ ಸ್ಪೆಷಲ್ ಕ್ಯಾಬಿನೆಟ್ ತೀರ್ಮಾನವನ್ನ ನೋಡಿಕೊಂಡು ಸರ್ಕಾರದ ವಿರುದ್ಧ ಭಾರಿ ಹೋರಾಟಕ್ಕೆ ವಿಪಕ್ಷಗಳು ಅಂತ ಹೇಳಿದ್ರೆ ಬಿಜೆಪಿ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಯಾಕಂದ್ರೆ ಇವತ್ತೇನಾದ್ರೂ ವಿಶೇಷವಾಗಿರುವಂತ ಈ ಮೀಟಿಂಗ್ ಇದೆ. ಈ ಮೀಟಿಂಗ್ ಆದ ನಂತರ ಈ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡು ಭಾರಿ ಹೋರಾಟವನ್ನ ನಡೆಸೋದಾಗಿ ತೀರ್ಮಾನವನ್ನ ಮಾಡಿಕೊಂಡಿತ್ತು. ಆದರೆ ಅದೆಲ್ಲವೂ ಕೂಡ ಇದೀಗ ವಿಫಲವಾಗಿದೆ. ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಭಾರಿ ಬಹಿರಂಗ ಹೋರಾಟವನ್ನ ರೂಪಿಸಿದಂತ ಬಿಜೆಪಿಗೂ ಕೂಡ ಇದೀಗ ತುಸು ವಿಳಂಬವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏಪ್ರಿಲ್ 9ಕ್ಕೆ ಬೈ ಎಲೆಕ್ಷನ್ ಇರುವಂತಹ ಕಾರಣ ನಂತರ 9ಕ್ಕೆ ಬೈ ಎಲೆಕ್ಷನ್ ಮುಗಿದ ನಂತರ ಅಂದ್ರೆ ಏಪ್ರಿಲ್ 10ರ ನಂತರ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಏನಾದರೂ ಹೋರಾಟಕ್ಕೆ ಬಿಜೆಪಿ ಎಲ್ಲಾ ರೀತಿಯಾಗಿರುವಂತಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗೆ ನಿಗದಿಯಾದಂತೆ ಹಿಂದೇನಾದ್ರೂ ಒಳ ಮೀಸಲಾತಿ ಮೀಟಿಂಗ್ ನಡೆದು ಸರ್ಕಾರದ ತೀರ್ಮಾನ ಪ್ರಕಟವಾಗಿದ್ರೆ ಉಪಚುನಾವಣೆಯ ಮೇಲೆ ಭಾರಿ ಪರಿಣಾಮ ಕೂಡ ಬೀರ್ತಾ ಇತ್ತು. ಏನೋ ಸದ್ಯಕ್ಕೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಆ ಮೀಟಿಂಗ್ ಅನ್ನ ರದ್ದುಗೊಳಿಸಲಾಗಿದೆ. ಇಲ್ಲ ಅಂತ ಇದ್ರೆ ವಿಪಕ್ಷ ಬಿಜೆಪಿ ಎಲ್ಲಾ ರೀತಿಯಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿತ್ತು. ಇವತ್ತೇನಾದ್ರೂ ಆ ಮೀಟಿಂಗ್ ನಡೀತಾ ಇದ್ರೆ ನಾಳೆನೆ ನಾವು ಸರ್ಕಾರದ ವಿರುದ್ಧ, ರಾಜ್ಯ ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟವನ್ನ ನಡೆಸೋದಾಗಿ. ಆದ್ರೆ ಈ ಮೀಟಿಂಗ್ ಅನ್ನ ಇದೀಗ ರದ್ದುಗೊಳಿಸಲಾಗಿದೆ. ಕಾರಣ ಇಷ್ಟೇ, ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಬೈ ಎಲೆಕ್ಷನ್ ಏಪ್ರಿಲ್ 9ನೇ ತಾರೀಕಿನಂದು ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇದನ್ನ ಮುಂದೂಡಿಕೆ ಮಾಡಲಾಗಿದೆ. ಆ ಬೈ ಎಲೆಕ್ಷನ್ ನಡೆದ ನಂತರದಲ್ಲಿ ಆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಡೆಸಲಾಗುವುದು. ನಂತರದಲ್ಲಿ ಈ ವಿಪಕ್ಷ ಬಿಜೆಪಿ ಕೂಡ ಹೋರಾಟವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿರುವಂತಹ ತಯಾರಿಯನ್ನ ಕೂಡ ನಡೆಸಿದೆ ಅಂತಾನೆ ಹೇಳ್ಬೋದು. ಆದ್ರಿಂದ ಸದ್ಯಕ್ಕೆ ಕಾಂಗ್ರೆಸ್ ಇದೀಗ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದೆ ಅಂತಾನೆ ಹೇಳ್ಬೋದು. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.